ಹಾಯ್ ಫ್ರೆಂಡ್ಸ್, ರೇಖಾ ಕಿಚನ್ಗೆ ಸ್ವಾಗತ. ರಾಗಿ ದೋಸೆ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಇವಾಗ ಒಂದು ಪಾವು ರಾಗಿ ಹಸಿಟ್ಟಿಗೆ, ಒಂದು ಪಾವು ಅಕ್ಕಿ, ಅರ್ಧ ಪಾವಷ್ಟು ಉದ್ದಿನಬೇಳೆ, ಒಂದು ಸ್ಪೂನಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಮೆಂತ್ಯ, ಇಷ್ಟನ್ನು ನೀರಲ್ಲಿ ತೊಳೆದು ಒಂದು 2-3 ಸಲ ತೊಳ್ಕೊಂಡು ನೆನೆಯಕ್ಕೆ ಬಿಡೋಣ. ನೆನೆಯಕ್ಕೆ ಬಿಟ್ಟಿದ್ದೆ. 4 ಗಂಟೆ ಟೈಮು ನೆನೆಸಿದ್ದೀನಿ ನಾನು. ನೆಂದಿದೆ ಚೆನ್ನಾಗಿ. ಈಗ ರುಬ್ಕೊಳ್ಳೋಣ. ನಾವು ನಾಳೆ ರಾಗಿ ದೋಸೆ ಮಾಡಬೇಕು ಅಂತ ಅಂದರೆ ಇಂದು ದಿನವೇ ನೆನೆಸ್ಕೊಂಡು ರುಬ್ಕೊಂಡು ಇಟ್ಕೋಬೇಕು. ನಾನು 8 ಗಂಟೆ ರಾತ್ರಿ 8 ಗಂಟೆಲಿ ರುಬ್ಕೊತಾ ಇದ್ದೀನಿ ನಾನು. ಅನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ನೀವು ಅನ್ನ ಬೇಡ ಅಂತ ಅಂದರೆ ಅವಲಕ್ಕಿನ ನೆನೆಸ್ಕೊಂಡು ಅವಲಕ್ಕಿ ಹಾಕ್ಕೊಂಡು ರುಬ್ಕೋಬೋದು. ಈಗ ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ರುಬ್ಕೊಂಡ್ರೆ ಸಾಕು. ಇನ್ನೊಂದು ಸ್ವಲ್ಪ ಇದೆ, ರುಬ್ಕೊಳ್ಳೋಣ ಅದನ್ನು. ಅನ್ನ ಹಾಕ್ಕೊಳ್ಳೋಣ. ಅನ್ನ ಹಾಕ್ಕೊಂಡ್ರೂ ಗರಿಗರಿಯಾಗಿ ಬರುತ್ತೆ ರಾಗಿ ದೋಸೆ. ಅವಲಕ್ಕಿ ಹಾಕ್ಕೊಂಡ್ರೂ ಗರಿಗರಿಯಾಗಿ ಬರುತ್ತೆ ರಾಗಿ ದೋಸೆ. ಈಗ ರುಬ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಜಾರ್ ಒಳಗಡೆ ನೀರು ಹಾಕ್ಕೊಂಡು ತೊಳೆದು ಹಾಕ್ಕೊಳ್ಳೋಣ. ಈಗ ರಾಗಿ ಹಸಿಟ್ಟು ಹಾಕ್ಕೊಳ್ಳೋಣ. ಒಂದು ಪಾವಷ್ಟು ರಾಗಿ ಹಸಿಟ್ಟು ಹಾಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರಾತ್ರಿನೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಿ ಗಂಟು ಇಳ್ದಿದ್ದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನಾವು ಅಕ್ಕಿ ದೋಸೆ ಮಾಡ್ಕೋತೀವಲ್ಲ, ಅದಕ್ಕಿದ್ರೇ ಸಾಕು. ಇಷ್ಟಿದ್ರೆ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚೋಣ. ಮುಚ್ಚಿದ್ದೀನಿ. ಬೆಳಗ್ಗೆ ಎದ್ದು ತೆಗ್ದಿರೋದು ನಾನು. ಎಲ್ಲ ಉಬ್ಬಿದೆ ನೋಡಿ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡು ತವ ಇಟ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳಿ. ಮಕ್ಳುಗಳಿಗೆಲ್ಲ ತುಂಬ ಒಳ್ಳೆಯದು, ದೊಡ್ಡವ್ರಿಗೆಲ್ಲ ಒಳ್ಳೆಯದು ಇದು. ಶುಗರ್ ಇರೋರಿಗೆ, ಬಿ ಪಿ ಇರೋರಿಗೆ ತುಂಬ ಒಳ್ಳೆಯದು. ಶುಗರ್ ಬಿ ಪಿ ಇರೋರೆಲ್ಲ ತಿನ್ಬೋದು ನೋಡಿ. ಆ ಎಣ್ಣೆ ಹಾಕ್ಕೊಂಡಿದ್ದೆ ನಾನು ದೋಸೆ ಮೇಲೆ. ನೀವು ತುಪ್ಪ ಬೇಕು ಅಂದರೆ ತುಪ್ಪ ಹಾಕೋಬೋದು ನೋಡಿ. ಗರಿಗರಿಯಾಗಿ ಬಂದಿದೆ. ಆಗಿದೆ. ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ರಾಗಿ ಈರುಳ್ಳಿ ದೋಸೆನೂ ಮಾಡ್ಕೋಬೋದು ನಾವು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿನೂ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ರಾಗಿ ಈರುಳ್ಳಿ ದೋಸೆಗೆ ಮಾಡ್ಕೋತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಆನ್ ಮಾಡ್ದಂಗೆ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಪ್ರೆಸ್ ಮಾಡೋಣ ಒಂದು ಸ್ವಲ್ಪ. ಆಗಿದೆ ನೋಡಿ. ಊಟ ಮಾಡೋಣ. ಅದೊಂದು ಸ್ವಲ್ಪ ಬೇಯಲಿ ಅಲ್ಲಿ ಈರುಳ್ಳಿ ಎಲ್ಲ. ತರಕಾರಿ ಸಾಗು, ಟೊಮೊಟೊ ಗೊಜ್ಜು, ಚಟ್ನಿಗೆಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ ನೀವು. ಇದು ಆಗಿದೆ. ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಕಾಯಿ ಚಟ್ನಿನ. ನಾನು ಮಾಡ್ದಂಗೆ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.